विचार जीव हेतुता विचार जीव ब्रह्म जग जानवो पुरुष इच्छा विषयम् तेन वस्तु रूप जड़ चेतन दो जड़ मिथ्या माया ब्रह्म चित्त सोमय माया ब्रह्म चित्त सोमय पीतांबर शानवो पुरुष इच्छा विषय पुरुषार्थ जोई सोई दुख नाश सुख प्राप्ति दुख नाश सुख प्राप्ति रूप मोक्ष मानवो पुरुष इच्छा विषय। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪಂಡಿತ್ ಪೀತಾಂಬರ್ಜಿ ಅವರ ಚರಣಾರವಿಂದಗಳಲ್ಲಿ ಹಣೆ ಮಾಡಿದು. ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಚಂದ್ರೋದಯ. ವಿಚಾರ ಚಂದ್ರೋದಯದ ನಿನ್ನಿನ ದಿವಸ 5ನೇ ಕಲಾ ಸಮಾಪ್ತಿಯಾಗಿದೆ. ಇವತ್ತು 6ನೇ ಕಲಾ ಪ್ರಾರಂಭ ಆಗ್ತದೆ. ಅಥ ಷಷ್ಠ ಕಲಾ ಪ್ರಾರಂಭ. ಅಥ ಆಮೇಲೆ 5ನೇ ಕಲಾ ಆದ ನಂತರದಲ್ಲಿ ಈಗ 6ನೇ ಕಲಾ ಪ್ರಾರಂಭವಾಗುತ್ತಿದೆ. ಈ 6ನೇ ಕಲಾಕ್ಕೆ ಒಂದು ನಾಮಕರಣ ಮಾಡಿದ್ದಾರೆ, ಪ್ರಪಂಚ ಮಿಥ್ಯಾತ್ವ ವರ್ಣನೆ. ಪ್ರಪಂಚ ಮಿಥ್ಯಾತ್ವ ವರ್ಣನೆ ಈ ಕಲಾ ಬಹಳಷ್ಟು ಮುಮುಕ್ಷುಗಳಿಗೆ ಉಪಯೋಗಿಯಾಗಿರ್ತಕ್ಕಂಥ ಕಲಾ ಅದೇ. ಯಾಕೆ ಅಂತಂದ್ರೆ ಪ್ರಪಂಚ ಮಿಥ್ಯ, ಈ ನಮ್ಮ ಮನಬುದ್ಧಿಗಳು ಅಸತ್ಯವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಸತ್ಯತ್ವ ಬುದ್ಧಿಯನ್ನು ಮಾಡಿಕೊಂಡಿರೋಣದರಿಂದ ಇದು ಮಿಥ್ಯಾ ಅಂತ ನಿಶ್ಚಯ ಮಾಡೋದು ಬಹಳ ಕಠಿಣದ. ಪ್ರತಿನಿತ್ಯ ರಾತ್ರಿ ಮನುಷ್ಯನಿಗೆ ಸ್ವಪ್ನಗಳು ಬೀಳ್ತಾವೆ. ಸ್ವಪ್ನ ಎಚ್ಚರಾದ ಬಳಿಕ ಸುಳ್ಳಾಗ್ತದೆ. ಕೇವಲ ಎಚ್ಚರಾದ ತಕ್ಷಣದಲ್ಲಿ ಯಾವುದು ಸ್ವಪ್ನ ಸುಳ್ಳಾಗ್ತದೆ. ಪರಂತು ಈ ವ್ಯಾವಹಾರಿಕ ಪ್ರಪಂಚ ಅಷ್ಟು ಬೇಗ ಅಷ್ಟು ಸುಲಭವಾಗಿ ಸುಳ್ಳಾಗುವುದಿಲ್ಲ. ಯಾಕೆ ಅಂದರೆ ಇದು ಮನಬುದ್ಧಿಗಳಲ್ಲಿ ಸತ್ಯತ್ವವನ್ನು ಗಟ್ಟಿಗೊಳಿಸಿದೆ. ಆದ್ದರಿಂದ ಈ ಪ್ರಪಂಚ ಮಿಥ್ಯಾ, ಇದು ಭ್ರಾಂತಿಯಿಂದ ತೋರುವಂಥದ್ದಾಗಿದೆ. ವೇದಾಂತದ ಕ್ಷೇತ್ರದಲ್ಲಿ ಭ್ರಾಂತಿ ಅನ್ನುವ ವಿಷಯ ಬಹಳಷ್ಟು ಕಠಿಣವಾಗಿರ್ತಕ್ಕಂಥದ್ದು. ಅಷ್ಟೇ ಅದನ್ನು ತಿಳಿಯಲೇಬೇಕಾಗಿರ್ತಕ್ಕಂಥದ್ದು ಮುಮುಕ್ಷುಗಳ ಕರ್ತವ್ಯ.
ಜೀವನಾಡಿ ಅಂತ. ಆಧ್ಯಾತ್ಮದ ಜೀವನಾಡಿ ಯಾವುದು ಅಂದರೆ ಭ್ರಾಂತಿ. ಆ ಭ್ರಾಂತಿಯನ್ನು ಕಳೆಯುವ ಸಲುವಾಗಿ ಈ ಕಲಾ ಪ್ರಾರಂಭ ಆಗಿದೆ ಅಂತೇಳಿ ಇದಕ್ಕೆ ಪ್ರಪಂಚ ಮಿಥ್ಯಾತ್ವ ವರ್ಣನೆ ಅಂತ ನಾಮಕರಣ ಮಾಡಿದ್ದಾರೆ. ಈ ಎರಡು ಪ್ರಶ್ನೆಗಳು, ಎರಡು ಶಬ್ದಗಳು, ಪ್ರಪಂಚ ಮತ್ತು ಮಿಥ್ಯಾತ್ವ. ಪ್ರಪಂಚ ಅಂದ್ರೆ ಏನು? ಸಂಸಾರ ಅಂತಾರೆ, ಪ್ರಪಂಚ ಅಂತಾರೆ. ಪ್ರಪಂಚ ಅನ್ನೋದನ್ನು ನೀವು ಹಿಂದೆ ಕೇಳ್ಕೊಂಡು ಬಂದಿದ್ದೀರಿ ಮೊದಲನೇ ಕಲಾದೊಳಗೆ. ಸಮಷ್ಟಿ, ವ್ಯಷ್ಟಿ, ಸ್ಥೂಲ, ಸೂಕ್ಷ್ಮ ಕಾರಣ ದೇಹಗಳು, ಅವುಗಳ ಅವಸ್ಥೆ ಹಾಗೂ ಅವುಗಳ ಧರ್ಮ, ಇಷ್ಟೆಲ್ಲ ಕೂಡಿ ಪ್ರಪಂಚ ಅಂತ. ವ್ಯಷ್ಟಿ, ಸಮಷ್ಟಿ, ಸ್ಥೂಲ, ಸೂಕ್ಷ್ಮ ಕಾರಣ ದೇಹಗಳು. ವ್ಯಷ್ಟಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಶರೀರಾದಿಗಳದಾವ ಅದಕ್ಕೆ ವ್ಯಷ್ಟಿ ಅಂತ ಕರೀತಾರೆ. ಸಮಸ್ತ ಜೀವಿಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಸಮಷ್ಟಿ ಅಂತ. ಇಂಥ ಎಲ್ಲ ಜೀವರ ಎಲ್ಲ ಸ್ಥೂಲ ದೇಹ, ಎಲ್ಲ ಸೂಕ್ಷ್ಮ ದೇಹ, ಎಲ್ಲ ಕಾರಣ ದೇಹಗಳು ಬರೀ ಅಷ್ಟೇ ಅಲ್ಲ, ಅವುಗಳ ಅವಸ್ಥೆಗಳು. ಸ್ಥೂಲ ದೇಹದ ಅವಸ್ಥೆ, ಸೂಕ್ಷ್ಮ ದೇಹದ ಅವಸ್ಥೆ, ಕಾರಣ ದೇಹದ ಅವಸ್ಥೆಗಳು, ಅದರಂತೆ ಅವುಗಳ ಧರ್ಮಗಳು, ಇವೆಲ್ಲವೂ ಸೇರಿ ಇದಕ್ಕೆ ಪ್ರಪಂಚ ಪ್ರಪಂಚ ಪ್ರಪಂಚ. ಇನ್ನೊಂದು ಕಡೆ ಹೇಳ್ತಾರೆ ಸ್ವಸತ್ತ ಶೂನ್ಯತ್ವಂ. ಏನು? ದೃಶ್ಯತ್ವಂ, ಜಡತ್ವಂ, ಪರಿಚ್ಛಿನ್ನತ್ವಂ ವಾ ಪ್ರಪಂಚ ಸಾಮಾನ್ಯ ಲಕ್ಷಣ. ಪ್ರಪಂಚದ ಸಾಮಾನ್ಯ ಲಕ್ಷಣ ಒಂದು ಕಡೆಗೆ ಬರೀತಾರೆ. ದೃಶ್ಯತ್ವಂ ತೋರುವುದು, ತಿಳಿಸಿಕೊಳ್ಳುವುದು ದೃಶ್ಯತ್ವಂ. ಎರಡನೇದು ಜಡತ್ವಂ, ಸ್ವ ಇತರ ಜ್ಞಪ್ತಿ ಶೂನ್ಯವಾಗಿರ್ತಕ್ಕಂಥ ಪದಾರ್ಥಗಳಿಗೆ ಜಡ ಅಂತ ಕರೀತಾರೆ, ಜಡತ್ವಂ. ಮೂರನೇದ್ದು ಪರಿಚ್ಛಿನ್ನತ್ವಂ, ಸಂಕುಚವಾಗಿರ್ತಕ್ಕಂಥದ್ದು ಪರಿಚ್ಛಿನ್ನತ್ವಂ ಇತ್ಯಾದೇನು. ಇದಕ್ಕೆ ಪ್ರಪಂಚದ ಸಾಮಾನ್ಯ ಲಕ್ಷಣ ಅಂತ ಕರೆದಾರೆ. ಇದಕ್ಕೆ ಸಂಸಾರ ಅಂತಲೂ ಕೂಡ ಕರೀತಾ ಇದ್ದಾರೆ. ಈ ಸಂಸಾರ ಆಕರ್ಷಣೀಯವಾಗಿರೋದರಿಂದ ಮನುಷ್ಯನಿಗೆ ಇದರ ಬಗ್ಗೆ ವಿಚಾರ ಮಾಡಲಾಕ ಅವಕಾಶವನ್ನು ಕೊಡುವುದಿಲ್ಲ. ಅದು ಆಕರ್ಷಕ ವಸ್ತು. ಅದು ಇದೇನು ಅಂತ ವಿಚಾರ ಮಾಡಲಕ್ಕ ಅವಕಾಶವನ್ನೇ ಕೊಡಲಾರದಷ್ಟು ಮನುಷ್ಯನನ್ನು ಆಕರ್ಷಿಸುವಂತಹದ್ದಾಗಿದೆ ಪ್ರಪಂಚ. ಅದನ್ನು ಅಲ್ಲಮ ಪ್ರಭುಗಳ ಬಾಯಿಂದ ಕೇಳಬೇಕು. ಸಂಸಾರವೆಂಬ ಹೆಣ ಬಿದ್ದರೆ ತಿನಬಂದ ನಾಯಿ ಜಗಳವ ನೋಡಿರೆ. ಚಂದ ಹೇಳ್ತಾರ. ಇದು ಹೆಣ. ಸಂಸಾರವೆಂಬ ಹೆಣ ಬಿದ್ದಡೆ ತಿನಬಂದ ನಾಯಿಗಳ ಜಗಳವ ನೋಡಿರೆ. ನಾಯಿ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ. ನಾಯಿ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ. ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರು. ಗುಹೇಶ್ವರ ಲಿಂಗ ಈ ನಾಯಿಗಳ ಕಚ್ಚಾಟದಲ್ಲಿ ಪರಮಾತ್ಮನೇ ಇಲ್ಲ. ನಮ್ಮ ಸುತ್ತೆಲ್ಲ ಅನಂತವಾಗಿ ಹರವಿಕೊಂಡಿರೋ ಈ ವಿಶ್ವ, ಇದು ಸಂಸಾರ ಅಂತ ಕರೀತಾರೆ. ಇದು ಜಡವಾದ್ದರಿಂದ ಪ್ರಭುಗಳು ಇದಕ್ಕೆ ಹೆಣ ಅಂತ ಕರೆದರು. ಇಲ್ಲಿರುವುದೆಲ್ಲ ಆಕರ್ಷಕವಾಗಿದೆ. ನೋಡಿದವರ ಕಣ್ಣು ಮನಗಳನ್ನು ಸೆಳೀತದೆ.
ಅನುರಾಗವನ್ನು ಹುಟ್ಟಿಸ್ತದೆ. ಕೋಟ್ಯಾಂತರ ಜೀವಿಗಳ ದೇಹವನ್ನು ಧರಿಸಿ ಇಲ್ಲಿ ಹುಟ್ಟಿ ಬರ್ತಾರೆ. ಈ ಸಂಸಾರದ ಭೋಗಗಳನ್ನು ಭೋಗಿಸಲು ಹವನಿಸ್ತಾರೆ. ಹವನಿಸತಕ್ಕಂಥ ಮನ ಇಂದ್ರಿಯಗಳಿಗೆ ನಾಯಿಗಳು ಅಂತ ಕರೀತಾ ಇದ್ದಾರೆ. ನಾಯಿಗಳು ಏನ್ ಮಾಡ್ತಾವ ಅಂತ ಕಚ್ಚಾಡ್ತಾ ಇದ್ದಾವೆ. ಈ ಸತ್ತ ಹೆಣಕ್ಕೆ ಕಚ್ಚಾಡ್ತಕ್ಕಂಥ ಅಜ್ಞಾನಿ ಜೀವರು ಇವರಿಗೆ ನಾಯಿಗಳು ಅಂತ ಕರೀತಾ ಇದ್ದಾರೆ. ಕಚ್ಚಾಟದಲ್ಲಿ ಗುಹೇಶ್ವರ ಲಿಂಗ ಇಲ್ಲ. ಹ್ಯಾಂಗ ಸುಳ್ಳಪ್ಪ ಇದು ಅನಿಷೇಧ ಅವರಿಗೆ. ನಾವೇನಾದ್ರೂ ಅವ್ರ ಮುಂದೆ ಈ ಜಗತ್ತು ಸುಳ್ಳ, ಈ ಸಂಸಾರ ಸುಳ್ಳು ಅಂತ ಹೇಳಕ್ ಹೋದ್ರೆ ಸ್ವಾಮಿಗಳು ತಲೆ ಬರೋಬರಿಲ್ಲ ಅಂತಾರ. ಇಲ್ಲಿ ನೋಡ್ಲಾಕದ, ಕೇಳಲಾಕದ, ಮುಟ್ಟಲಾಕದ, ಮೋಷಿಸಲಾಕದ ಸಾಕಷ್ಟಿದೇನಪ್ಪ ಅಂತ ಕೇಳಿದ್ರೆ ಭೋಗಕ್ಕೆ ಸಾಧನವಾಗಿರ್ತಕ್ಕಂಥ ಪ್ರಸಿದ್ಧವಾಗಿ 5 ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥ ಸಂಸಾರ ಇದು ಸುಳ್ಳು ಅಂತಾರಲ್ಲ, ಅಂತ ಮಿಥ್ಯೆ ಅಂತಾರಲ್ಲ. ಅದಕ್ಕೆ ಬಸವಣ್ಣನವರಂತಾರೆ, ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನ ಬಲ್ಲದು ಹಸುರಂದೆಳಸುವುದು. ವಿಸ್ತಾರವಾದ ವಿಷಯ ಭೂಮಿಕೆಯಲ್ಲಿ ಪಶುರೂಪವಾಗಿರ್ತಕ್ಕಂಥ ಜೀವ ಅದಕ್ಕೆ ಓಡಿ 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 ಧಾವಿಸ್ತಾ ಇದೆ. ತಿರುಗಿ ನೋಡಲಾಕ ಪುರುಷತ್ತಿಲ್ಲ ಈ ಪಶುಗಳಿಗೆ. ವಿಷಯರಹಿತನ ಮಾಡಿ ಭಕ್ತಿ ರಸವ ದನಿಯೇ ಮೇಯಿಸಿ ಸುಬುದ್ಧಿಯ ನೆರೆ ಉದಕವ ನೆರೆದು ಸಲಹೆಯ ಕೂಡಲ ಸಂಗಮ ದೇವ. ಸ್ವಲ್ಪ ಅದರ ಕಡೆಗೆ ನಿರ್ಲಕ್ಷ್ಯ ತಾಳಿರ್ತಕ್ಕಂಥ ಮುಮುಕ್ಷವಾಗಿರ್ತಕ್ಕಂಥವ ಮುಂದೆ ಇದೆಲ್ಲ ಹ್ಯಾಂಗೆ ಕಾಣಿಸ್ತದೆ ಅಂದ್ರೆ ಇದು ಆಕರ್ಷಕವಾದ ವಿಷಯದ ಅಂಥೇಳಿ ಇಂತಹ ಪ್ರಪಂಚ ಮಿಥ್ಯಾ ಅಂತ ತಿಳಿಸ್ಬೇಕಾಗ್ಯತೆ. ಮಿಥ್ಯಾ ಮಿಥ್ಯಾ ಸತ್ತು ಅಸತ್ತು ಮಿಥ್ಯಾ 3 ಶಬ್ದಗಳನ್ನು ಚಿಂತನೆ ಮಾಡಬೇಕಾಗ್ತದೆ. ಸತ್ತು ಅಂದರೆ ಯಾವಾಗಲೂ ಇರೋದು ಪರಬ್ರಹ್ಮ ವಸ್ತು. ಸತ್ತು ಅಂದರೆ ಯಾವಾಗಲೂ ಇರೋದು. ತ್ರಿಕಾಲಾಪಾದ್ಯತ್ವಂ ಸದ್ರೂಪತ್ವಂ. ಯಾವಾಗಲೂ ಇರೋದು ಸತ್ತು ಅಂತಾರೆ. ಎಂದೂ ಇಲ್ಲದಿರುವುದು ಅಸತ್ತು. ಮಂಜಿ ಮಗ ಮಲದ ಕೂಡ ಇವೆಲ್ಲ ಏನಂತಾವ ಎಲ್ಲೆಲ್ಲೂ ಎಂದೆಂದೂ ಇಲ್ಲದ ವಸ್ತುಗಳಿಗೆ ಅಸತ್ತು ಅಂತ. ಯಾವಾಗಲೂ ಇರುವುದು ಸತ್ತು, ಎಂದೂ ಇಲ್ಲದಿರುವುದು ಅಸತ್ತು. ಇಲ್ಲದೇ ಇದ್ದಂತೆ ತೋರುವುದು ಮಿಥ್ಯಾ. ಇಲ್ಲ ವಿಚಾರ ಮಾಡಿದರೆ ಇಲ್ಲ, ಇಲ್ಲದೆ ಇದ್ದಂತೆ ತೋರ್ತಕ್ಕಂಥದಕ್ಕೇನಂತಾರೆ ಮಿಥ್ಯಾ. ಇಲ್ಲಿ ನಾವು ಜಗತ್ತಿಗೆ ಅಸತ್ತು ಅನ್ನಂಗಿಲ್ಲ, ಸತ್ತು ಅನ್ನಂಗಿಲ್ಲ. ಸತ್ತಕ್ಕೂ ವಿಲಕ್ಷಣದ ಪ್ರಪಂಚ, ಅಸತ್ತಕ್ಕೂ ವಿಲಕ್ಷಣದ. ಆದ್ದರಿಂದ ನಾವು ಇದಕ್ಕೇನಂತೀವಿ ಮಿಥ್ಯಾ. ಇಂತಹ ಪ್ರಪಂಚ ಮಿಥ್ಯವನ್ನು ವರ್ಣನೆ ಮಾಡೋದು, ಅದನ್ನು ತಿಳಿಸಿ ಹೇಳುವುದಕ್ಕೆ ಈ ಕಲಾ ಪ್ರಾರಂಭ ಆಗಿದೆ. ಶಿಷ್ಯನಾಗಿರ್ತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದಾನೆ. 81ನೇ ಪೇಜ 125ನೇ ಪ್ರಶ್ನೆ. ಅರ್ಥ ಆಗ್ಯದ? ಸಿಕ್ಕದೇ ಇಲ್ಲ. 125ನೇ ಪ್ರಶ್ನೆ 81ನೇ ಪೇಜ ಏನಂತಾನೆ? ಆತ್ಮನಲ್ಲಿ 3 ಅವಸ್ಥೆಗಳು ಯಾವ ರೀತಿಯಾಗಿ ತೋರುತ್ತವೆ? ಆತ್ಮನಲ್ಲಿ 3 ಅವಸ್ಥೆಗಳು ಯಾವ ರೀತಿಯಾಗಿ
ತೋರುತ್ತವೆ. ಆತ್ಮನಲ್ಲಿ ಮೂರು ಅವಸ್ಥೆಗಳು ಅಂದ್ರೇನೋ ಅವಸ್ಥೆಗಳು: ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಜಾಗೃತ ಅವಸ್ಥಾರೂಪ ಪ್ರಪಂಚ, ಸ್ವಪ್ನ ಅವಸ್ಥಾರೂಪ ಪ್ರಪಂಚ, ಸುಷುಪ್ತಿ ಅವಸ್ಥಾರೂಪ ಪ್ರಪಂಚ. ಮೂರು ಅವಸ್ಥೆ ಅದ. ಇಲ್ಲಿ ಅವಸ್ಥೆಗಳು ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಜಾಗೃತ ಪ್ರಪಂಚ ಸ್ವಪ್ನ ಪ್ರಪಂಚಕ್ಕೆ ಸಂಬಂಧ ಇಲ್ಲ, ಸ್ವಪ್ನ ಪ್ರಪಂಚ ಸುಷುಪ್ತಿಗೆ ಸಂಬಂಧ ಇಲ್ಲ. ಇವೆಲ್ಲ ಪ್ರತ್ಯೇಕವಾಗಿ ಈ ಮೂರು ಅವಸ್ಥೆಗಳ ಪ್ರಪಂಚ ಜೀವರನ್ನ ಹಿಡಿದುಕೊಂಡು ಬಿಟ್ಟಿದೆ. ಅದಕ್ಕಾಗಿ ಅವನು ಪ್ರಶ್ನೆ ಮಾಡ್ತಾನೆ, ಆತ್ಮನಲ್ಲಿ ಮೂರು ಅವಸ್ಥೆಗಳು ಯಾವ ರೀತಿಯಾಗಿ ತೋರುತ್ತವೆ? ಆತ್ಮನಲ್ಲಿ ಅಲ್ಲಿ ಅಂದ್ರೆ ಅಧಿಕರಣ. ಆತ್ಮಲ್ಲಿ ಮೂರು ಅವಸ್ಥೆಗಳು ಹೇಗೆ ತೋರುತ್ತವೆ ಅಂತಂದ್ರೆ ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತವನ್ನು ಕೊಡುವಂತ ಬೇಗ ಮನುಷ್ಯನ ಅನುಭವಕ್ಕೆ ಬರ್ತದೆ ವಿಷಯ. ಲಕ್ಷಣಗಿಂತಲೂ ನಾನೇನು ಹೇಳಿ, ಲಕ್ಷಣ ಮತ್ತು ದೃಷ್ಟಾಂತ ಇವುಗಳ ಮೂಲಕವಾಗಿ ಯಾವುದೇ ವಸ್ತುವನ್ನು ತಿಳಿಸುವ ಒಂದು ಪದ್ಧತಿ ಶಾಸ್ತ್ರಗಳಲ್ಲಿ ಬಂದದೆ. ದೃಷ್ಟಾಂತ ಏನು? ಮೂರು ಅವಸ್ಥೆಗಳು ಹ್ಯಾಂಗ ತೋರ್ತವೆ ಅಂತ ಕೇಳಿದರೆ, ಹೇಗೆ ಶುಕ್ತಿಯಲ್ಲಿ, ಶಿಂಪಿಯಲ್ಲಿ ಬೆಳ್ಳಿ ಅಥವಾ ಅಬ್ರಕ ಅಥವಾ ಹಾಳಿ, ಈ ಮೂರು ಪದಾರ್ಥಗಳು ಶುಕ್ತಿಯ ಅಜ್ಞಾನದಿಂದ ಕಲ್ಪಿತವಾಗಿ ತೋರುತ್ತವೆ. ಏನು ಹೇಳ್ತಾರೆ? ಹೇಗೆ ಶುಕ್ತಿಯಲ್ಲಿ ಶಿಂಪಿಯೊಳಗೆ ಬೆಳ್ಳಿ ಕಾಣಿಸ್ತದ, ಮತ್ತೊಮ್ಮೆ ಅಬ್ರಕ ಕಾಣಿಸ್ತದ, ಮತ್ತೊಮ್ಮೆ ಬಿಳಿ ಹಾಳಿ ಕಾಣಿಸ್ತದ. ಈ ಮೂರು ಪದಾರ್ಥಗಳು ಯಾವಾಗ ಕಾಣಿಸ್ತವ? ಶುಕ್ತಿಯ ಅಜ್ಞಾನ ಕಾಲದಲ್ಲಿ. ಅಂದ್ರೆ ಶುಕ್ತಿಯ ಅಜ್ಞಾನ ಅಂದ್ರೆ ಶುಕ್ತಿಯ ವಿಶೇಷ ಅಂಶದ ಅಜ್ಞಾನ ಅಂತ ಸ್ವಲ್ಪ ಕೈಲಿ ಹಾಕೋಬೇಕಿಲ್ಲಿ. ಯಾಕಂದ್ರೆ ಅಧಿಷ್ಠಾನದ ಸಾಮಾನ್ಯದ ಜ್ಞಾನ ಇರಬೇಕು, ವಿಶೇಷದ ಅಜ್ಞಾನ ಇರಬೇಕು. ಆವಾಗನ ಕಲ್ಪಿತ ವಸ್ತು ತೋರ್ತದೆ. ಇದು ಅನ್ನುವ ಸಾಮಾನ್ಯದ ಜ್ಞಾನ ಇರಬೇಕು. ಅದು ಶಿಂಪಿಯ ನೀಲಪೃಷ್ಠ ತ್ರಿಕೋಣ ಅಂತಾರದ ವಿಶೇಷ ಅಂಶ ಅಂತಾರೆ. ಮುಂದೆ ಹೇಳ್ತಾರೆ ಅವರೆಲ್ಲ. ಅಂದ್ರೆ ಏನು? ಹಗ್ಗ ಒಂದು ಬಿದ್ದದ ತಿಳ್ಕೊ, ಹಗ್ಗ ಸಂಪೂರ್ಣ ಕಾಣಿಸದೆ ಇತ್ತು ಅಂದ್ರೆ ಕಲ್ಪಿತ ವಸ್ತು ತೋರುವುದಿಲ್ಲ. ಏನೋ ಕಾಣಿಸಿಲ್ಲ, ಏನೋ ಕಾಣಿಸದೆ ಇರಿದಾಗ ಕಲ್ಪಿತ ವಸ್ತು ತೋರುವುದಿಲ್ಲ. ಒಂದು ಅಂಶ ಕಾಣಿಸ್ತಿರ್ಬೇಕು, ಒಂದು ಅಂಶ ಕಾಣಿಸ್ತಿರಬಾರ್ದು. ಏನು? ಸಾಮಾನ್ಯ ಅಂಶ ಕಾಣಿಸ್ತಿರಬೇಕು, ವಿಶೇಷ ಅಂಶದ ಅಜ್ಞಾನ ಇರಬೇಕು. ಹಾಗೆ ಇಲ್ಲಿ ಶಿಂಪಿಯ ಸಾಮಾನ್ಯ ಇದಂ ಕಾಣಿಸ್ಯದ, ಆದ್ರೆ ಯಾವುದರ ಅಜ್ಞಾನದ ಅಂತ ಕೇಳಿದ್ರೆ ಶಿಂಪಿಯ ವಿಶೇಷ ಅಂಶದ ಅಜ್ಞಾನದ. ಆ ಅಜ್ಞಾನದಿಂದ ಕಲ್ಪಿತವಾಗಿ ತೋರ್ತವ ಈ ಮೂರು ವಸ್ತುಗಳು. ಯಾವ್ಯಾವು? ಬೆಳ್ಳಿ, ಅಬ್ರಕ, ಹಾಳಿ. ಇವು ಮೂರು. ಇವು ಮೂರು ಹೇಗದಾವೆ? ಪರಸ್ಪರ ತಮ್ಮಲ್ಲಿ ಪರಸ್ಪರವಾಗಲಿ ಅಥವಾ ಶಕ್ತಿಯೊಡನೆ ಆಗಲಿ ವ್ಯತಿರೇಕವಿರುವವು. ಇವು ತಮ್ಮೊಳಗೂ ವ್ಯತಿರೇಕ ಅದಾವ. ಅಂದ್ರೆ ಒಂದು ಕಾಣಿಸಾಗ ಮತ್ತೊಂದು ಕಾಣಿಸುವುದಿಲ್ಲ, ವ್ಯತಿರೇಕ ಅದಾವ. ಶುಕ್ತಿ ಜೊತೆಗೂ ಕೂಡ ವ್ಯತಿರೇಕದ, ಶಿಂಪಿ ಕೂಡನು ಕೂಡ ವ್ಯತಿರೇಕದ. ಅಂದ್ರೆ ಶಿಂಪಿ ಕಾಣಿಸುವಾಗ ಇವು ಕಾಣಿಸುವುದೇ ಇಲ್ಲ.
ಅದು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಹಾಗಂದ್ರೆ 3 ವಸ್ತುಗಳಲ್ಲಿ ಶುಕ್ತಿಯ ಅನ್ವಯ ಇದೆ. ಈ 3 ವಸ್ತು ಶುಕ್ತಿಯೊಡನೆ ವ್ಯತಿರೇಕದವ. ಶುಕ್ತಿ ಇವು 3 ಜೊತೆಗೆ ಅನ್ವಯದ. ಅನ್ವಯ ಅಂದರೆ ಕೂಡಿಕೊಂಡು ತೋರುವುದು, ಸಂಬಂಧ ಅಂತಾರೆ. ಅದಕ್ಕೆ ಸಂಬಂಧದ ಶಿಂಪಿದು 3 ಕೂಡ ಸಂಬಂಧದ. ಇದಕ್ಕೆ ಅನ್ವಯ ಅಂತ ಕರೀತಾರೆ. ಇನ್ನು ಯಾವಾಗ ಶುಕ್ತಿಯಲ್ಲಿ ಬೆಳ್ಳಿ ತೋರುತ್ತದೆಯೋ ಆವಾಗ ಅಬ್ರಕ ಮತ್ತು ಹಾಳಿ ತೋರುವುದಿಲ್ಲ. ಅಂದರೆ ಪರಸ್ಪರ ವ್ಯತಿರೇಕದಾವ ಇವು. ಒಂದು ತೋರುವಾಗ ಮತ್ತೊಂದು ತೋರಂಗಿಲ್ಲ. ಯಾವಾಗ ಶುಕ್ತಿಯಲ್ಲಿ ಬೆಳ್ಳಿ ತೋರ್ತದನೋ ಆವಾಗ ಅಬ್ರಕ ಹಾಳಿ ತೋರುವುದಿಲ್ಲ. ಯಾವಾಗ ಅಬ್ರಕ ತೋರುತ್ತದೆಯೋ ಆವಾಗ ಬೆಳ್ಳಿ ಮತ್ತು ಹಾಳಿ ತೋರುವುದಿಲ್ಲ. ಯಾವಾಗ ಹಾಳಿ ತೋರ್ತದ ಆವಾಗ ಬೆಳ್ಳಿ ಅಬ್ರಕ ತೋರುವುದಿಲ್ಲ. ಇದು ಈ 3 ವಸ್ತುಗಳ ಪರಸ್ಪರ ವ್ಯತಿರೇಕ ಅಂತ ಕರೀತಾರೆ. ಇದಕ್ಕೇನಂತಾರ ವ್ಯತಿರೇಕ. ಒಂದು ತೋರುವಾಗ ಮತ್ತೊಂದು ತೋರಂಗಿಲ್ಲ. ವ್ಯತಿರೇಕನೂ ತರ ವ್ಯಭಿಚಾರನೂ ಕೂಡ ಅಂತ ಕರೀತಾರೆ. ಇನ್ನು ಶುಕ್ತಿಯಲ್ಲಿ ಈ 3 ವಸ್ತುಗಳು ಆದಿ ಅಂತ್ಯ ಮಧ್ಯದಲ್ಲಿ ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕವಾಗಿ ಅತ್ಯಂತ ಅಭಾವ ಇದೆ. ಶುಕ್ತಿಯೊಳಗಿವೇನು 3 ತೋರಕತ್ಯಾವಲ್ಲ, ಆ 3 ಶುಕ್ತಿಯೊಳಗೆ ಹೆಂಗದಾವ ಅಂದ್ಕರ ಅತ್ಯಂತ ಅಂತ್ಯದಲ್ಲಿ ಆದಿ ಅಂತ್ಯ ಮಧ್ಯ. ಮೊದಲು ಇಲ್ಲ, ನಂತರದಲ್ಲಿಲ್ಲ, ಮಧ್ಯದಲ್ಲಿನೂ ಇಲ್ಲ. ವ್ಯಾವಹಾರಿಕವಾಗಿಯೂ ಅಭಾವದ, ಪಾರಮಾರ್ಥಿಕವಾಗಿಯೂ ಅತ್ಯಂತ ಅಭಾವದ. ಎಂದೆಂದು ಇಲ್ಲದಕ್ಕೆ ಅತ್ಯಂತ ಅಭಾವ ಅಂತ ಕರೀತಾರೆ. ಇದಕ್ಕೆ ಇವು ವ್ಯಾವಹಾರಿಕವಾಗಿಯೂ ಅಭಾವದ, ಪಾರಮಾರ್ಥಿಕವಾಗಿಯೂ ಅಭಾವದ. ನಾವು ಸಾಮಾನ್ಯವಾಗಿ 3 ಪ್ರಕಾರ ಸತ್ತ ಹೇಳ್ತಾ ಇರ್ತಾರೆ. ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ಪ್ರತೀತಿ ಮಾತ್ರ ಯಾವ್ದಕ್ಕ ಏನಂತಾರೆ? ಪ್ರತೀತಿ ಮಾತ್ರ ಸತ್ತ, ಪ್ರಾತಿಭಾಷಿಕ ಸತ್ತ. ಕಾಣಿಸ್ತದ ಮಾತ್ರ, ಪ್ರತೀತಿ ಮಾತ್ರ. ಇವು ಹೆಂಗದಾವ? ಇವು 3 ಪ್ರಾತಿಭಾಷಿಕದಾವ. ಯಾವುವು? ಅಬ್ರಕ, ಕಾಗದ, ಬೆಳ್ಳಿ. ಪ್ರತೀತಿ ಮಾತ್ರ, ಪ್ರಾತಿಭಾಷಿಕದಾವ. ಇವು ವ್ಯಾವಹಾರಿಕವಾಗಿಯೂ ಅತ್ಯಂತ ಅಭಾವದಾವ. ಶಿಂಪಿಯೊಳಗ ಮತ್ತು ಪಾರಮಾರ್ಥಿಕವಾಗಿಯೂ ಕೂಡ ಅತ್ಯಂತ ಅಭಾವದಾವ. ಆ ಶಿಂಪಿಯೊಳಗೆ ಬೆಳ್ಳಿ ವ್ಯಾವಹಾರಿಕವಾಗಿ ಇದ್ದವ್ರು ಇತ್ತು ಅಂದ್ರೆ ತೆಗೆದುಕೊಂಡು ಹೋಗಿ ಏನ್ರಿ ಮಾಡಿಸ್ತಿದ್ದವು ಸಾಮಾನು ಮಾರಿ. ಸಿಕ್ಕತ್ತೇನ ಅವನಿಗೆ? ಮಧ್ಯಾಹ್ನದಾಗ ಹೊಂಟಿದ್ದ, ಬೇರೆ 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 ಮೇನ್ಸಿದಿತ್ತು. ಆ ಕಡೆ ನೋಡ್ದ, ಬೆಳ್ಳದ ಬಿದ್ದದ, ಇಲ್ಲಿ ಯಾರಿಲ್ಲ ಅಂತ ಓಡಿದ. ಓಡಿ ಕೈಯಾಗ ತಗೊಂಡ ಬೆಳ್ಳಿ ನಾಪತ್ತ. ಸಿಗ್ತಾನೆ ಬೆಳ್ಳಿ ಅವನಿಗೆ ಕಾಣಿಸ್ತು. ಪ್ರತೀತಿ ಮಾತ್ರ ಅಂತ ಅದಕ್ಕೆ ಪ್ರಾತಿಭಾಷಿಕ ಸತ್ತ. ಇನ್ನು ವ್ಯಾವಹಾರಿಕ ಸತ್ತಾದಿಂದನೂ ಅವು ಇಲ್ಲ, ಅತ್ಯಂತ ಅಭಾವದವ. ಯಾವ? ಬೆಳ್ಳಿ, ಕಾಗದ, ಅಬ್ರಕ. ವ್ಯಾವಹಾರಿಕ ಸತ್ತಾದಿಂದನೂ ಏನದಾವ? ವ್ಯಾವಹಾರಿಕ ಸತ್ತ ಅಂದ್ರೆ ಬ್ರಹ್ಮಜ್ಞಾನ ಮಾತ್ರದಿಂದ ಬಾಧಿಸಿಕೊಳ್ಳತಕ್ಕಂಥದ್ದು ವ್ಯಾವಹಾರಿಕ ಸತ್ತ. ಆಕಾಶಾದಿ ಪ್ರಪಂಚ, ಇದು ವ್ಯಾವಹಾರಿಕ ಸತ್ತ ಅಂತಾರೆ. ಆಕಾಶಾದಿ ಪ್ರಪಂಚ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಆ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂಥ ಭೌತಿಕ ಪದಾರ್ಥಗಳು ಇವೆಲ್ಲ ವ್ಯಾವಹಾರಿಕ ಸತ್ತ. ಇವು ಬ್ರಹ್ಮಜ್ಞಾನ ಮಾತ್ರದಿಂದ ಏನಕ್ಕಾವು? ನಿವೃತ್ತಿ ಆಕಾವ, ಸುಳ್ಳಕ್ಕಾವ. ಬ್ರಹ್ಮಜ್ಞಾನ ಆಗೋ ತನಕ ಯಾವಪ್ಪಗೂ ಕೂಡ ಈ ಪ್ರಪಂಚ ಸುಳ್ಳಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಪ್ರಪಂಚ ಹೇಗದ?
ಶಿಂಪೆಯಲ್ಲಿ ತೋರುವ ಬೆಳ್ಳಿ ಅಬ್ರಕ ಕಾಗದದಂತೆ ತೋರ್ತಕ್ಕಂಥ ಈ ಪ್ರಪಂಚ ಇದು ವ್ಯಾವಹಾರಿಕವಾಗಿಯೂ ಅತ್ಯಂತ ಪಾರಮಾರ್ಥಿಕವಾಗಿ ಯಾವುದು ಎಂದು ಬಾಧಿಸಿಕೊಳ್ಳುವುದಿಲ್ಲವೋ, ಎಂದೆಂದು ಸುಳ್ಳಾಗುವುದಿಲ್ಲವೋ ಅದಕ್ಕೇನಂತಾರೆ ಪಾರಮಾರ್ಥಿಕ ಸತ್ತ. ಅದು ಬ್ರಹ್ಮ ಆತ್ಮ ಎಂದೆಂದು ಸುಳ್ಳಾಗುವುದಿಲ್ಲ. ಆದರೆ ಇಲ್ಲಿ ತೋರ್ತಕ್ಕಂಥ ಏನು ಮೂರದವಲ್ಲ ಶಿಂಪಿಯಲ್ಲಿ ತೋರ್ತಕ್ಕಂಥ ಬೆಳ್ಳಿ ಅಬ್ರಕ ಕಾಗದ ಇವು ಹೇಗದವಪ್ಪ ಅಂತ ಕೇಳ ವ್ಯಾವಹಾರಿಕವಾಗಿ ಪಾರಮಾರ್ಥಿಕವಾಗಿ ಅತ್ಯಂತ ಅಭಾವದ ಇದು. ಆದರೂ ಕೂಡ ಶುಕ್ತಿಯಲ್ಲಿ ಮೂರು ವಸ್ತುಗಳು ವ್ಯತಿರೇಕ ಇದೆ. ಆ ಶಿಂಪಿಯೊಳಗೆ ಇವು ವ್ಯತಿರೇಕದ. ಶಿಂಪಿ ತೋರುವಾಗ ಇವು ತೋರಂಗ ಇಲ್ಲ, ವ್ಯತಿರೇಕದ. ಮತ್ತು ಭ್ರಾಂತಿ ಕಾಲದಲ್ಲಿ ಇದು ಬೆಳ್ಳಿ ಅದ, ಇದು ಅಬ್ರಕದ, ಇದು ಹಾಳಿ ಅದ. ಈ ರೀತಿಯಾಗಿ ಶುಕ್ತಿಯ ಇದಂ ಅಂಶ ಈ ಮೂರು ವಸ್ತುಗಳಲ್ಲಿ ಅನುಶೂತವಾಗಿ ತೋರುತ್ತದೆ. ಆ ಶಿಂಪಿ ಮೂರದೊಳಗೆ ಕೂಡಿಕೊಂಡು ತೋರ್ತದ. ಶಿಂಪಿಯ ಇದಂ ಅಂಶ ಅಲ್ಲಿ ಏನಂತಾನ, ಇದು ಬೆಳ್ಳಿ ಐತ್ರಿ, ಇದು ಅಬ್ರಕದ, ಇದು ಹಾಳಿ ಅದ. ಇದು 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 ಅನ್ನೋದು ಮೂರದ ಜೊತೆಗೆ ಕೂಡಿಕೊಂಡ ತೋರ್ತದೆ. ಅವು ಮಾತ್ರ ಒಂದು ತೋರುವಾಗ ಮತ್ತೊಂದು ತೋರಂಗಿಲ್ಲ. ಅಂದ್ರೇನು, ಶಿಂಪಿಯ ಇದಮತ್ವ ಮೂರ್ತರ ಜೊತೆಗೇನೆ ಅನುಶೂತವಾಗಿ ಅದ. ಅವು ಮಾತ್ರ ಮೂರು ವಸ್ತುಗಳು ಎಂದವ ವ್ಯತಿರೇಕ ಅದಾವ. ಆ ಮೂರು ವಸ್ತುಗಳಲ್ಲಿ ಆ ಶುಕ್ತಿ ಅನ್ವಯ ಇದೆ, ಸಂಬಂಧದ. ಇಲ್ಲಿ ಶುಕ್ತಿಯ ಮೂರು ಅಂಶಗಳನ್ನು ಹೇಳ್ತಾ ಬಂದಾರೆ. ಶುಕ್ತಿಯೊಳಗೆ ಈಗ ಮೂರು ಅಂಶ ಮಾಡ್ತಾರೆ. ಯಾವ ಶುಕ್ತಿಯೊಳಗೆ ಇವು ಮೂರು ಪದಾರ್ಥಗಳು ತೋರಾಕತ್ಯಾವೋ ಶುಕ್ತಿ ಅಜ್ಞಾನದಿಂದ, ಆ ಶುಕ್ತಿಯೊಳಗೆ ಮೂರು ಅಂಶ ಮಾಡ್ತಾರೆ. ಒಂದು ಸಾಮಾನ್ಯ ಅಂಶ, ಎರಡನೇದು ವಿಶೇಷ ಅಂಶ, ಮೂರನೇದು ಕಲ್ಪಿತ ವಿಶೇಷ ಅಂಶ. ಒಂದು ಸಾಮಾನ್ಯ ಅಂಶ, ಇನ್ನೊಂದು ವಿಶೇಷ ಅಂಶ, ಮತ್ತೊಂದು ಕಲ್ಪಿತ ವಿಶೇಷ ಅಂಶ. ಈ ಮೂರು ಎದರೊಳಗೆ ಮಾಡ್ತಾರೆ ಇವನ? ಶಿಂಪಿಯೊಳಗೆ ಮೂರು ಅಂಶಗಳನ್ನು ತಿಳಿಸುವ ಸಲುವಾಗಿ ಮೂರು ಅಂಶಗಳನ್ನು ಮಾಡಿ ಹೇಳಿದ್ದಾರೆ. ಇದಂತ ಸಾಮಾನ್ಯ ಅಂಶ ಇದೆ. ಇದು 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 ಅಲ್ಲ, ಇದು ಬೆಳ್ಳಿ, ಇದು ಅಭ್ರಕ, ಇದು ಹಾಳಿ ಅಂತನ್ನುವಾಗ ಇದು ಅನ್ನೋದು ಶಿಂಪಿಯ ಸಾಮಾನ್ಯ ಅಂಶದ. ಯಾಕಂದ್ರೆ ಯಾವುದು ಅಧಿಕ ಕಾಲದಲ್ಲಿ ತೋರುವುದು ಅದು ಸಾಮಾನ್ಯ ಅಂಶ. ಸಾಮಾನ್ಯ ಅಂಶ ಅಂದ್ರೆ ಎದಕ್ಕಂತಾರೆ? ಅಧಿಕ ಕಾಲದಲ್ಲಿ ತೋರುವುದು. ಅಧಿಕ ಕಾಲದಲ್ಲಿ ಯಾವುದು ತೋರ್ತದೆ ಅದಕ್ಕೆ ಸಾಮಾನ್ಯ ಅಂಶ ಅಂತ ಕರೀತಾರೆ. ಭ್ರಾಂತಿ ಕಾಲದಲ್ಲಿ ಪ್ರತೀತಿಯಾಗುತ್ತದೆ ಮತ್ತು ಭ್ರಾಂತಿ ಅಭಾವ ಕಾಲದಲ್ಲಿ ಕೂಡ ಇದು ಶಕ್ತಿ ಇದೆ ಅಂತ ಪ್ರತೀತಿ ಆಗ್ತದೆ. ಅಧಿಕ ಕಾಲದಲ್ಲಿ ಅಂದರೆ ಹೆಂಗ್ರಿ ಅಂತಾರ? ಭ್ರಾಂತಿ ಆದಾಗನೂ ತೋರ್ತದೆ, ಭ್ರಾಂತಿ ನಿವೃತ್ತಿ ಆದ ಬಳಿಕನೂ ತೋರ್ತದೆ. ಭ್ರಾಂತಿ ಆದಾಗ ಆ ಸಾಮಾನ್ಯ ಅಂಶ ಇದು ರಜತ, ಇದು ಅಭ್ರಕ, ಇದು ಕಾಗದ ಅಂತ ಕಲ್ಪಿತ ವಸ್ತುಗಳ ಜೊತೆಗೆ ಕೂಡಿಕೊಂಡು ತೋರ್ತದೆ. ಭ್ರಾಂತಿ ನಿವೃತ್ತಿ ಆದಾಗ ಇದು ಶುಕ್ತಿ ಇರುತ್ತದೆ ಅಂತ ಶುಕ್ತಿಯ ಜೊತೆಗೆ ಕೂಡಿಕೊಂಡು ತೋರ್ತದೆ ಅಧಿಕ ಕಾಲ. ಹೀಗೆ ಅಧಿಕ ಕಾಲದಲ್ಲಿ ತೋರುವುದಕ್ಕೆ ಏನಂತಾರೆ ಅಂತ ಕೇಳ ಸಾಮಾನ್ಯ ಅಂಶ. ಆದ್ದರಿಂದ ಇದಂಥ ಸಾಮಾನ್ಯ ಅಂಶ ಇದೆ ಮತ್ತು ಇದು ಆಧಾರ ಎಂದು ಕರೆಸಿಕೊಳ್ಳುತ್ತದೆ. ಆ ಸಾಮಾನ್ಯ ಅಂಶಕ್ಕೆ ಆಧಾರವ ಬ್ರಹ್ಮ ಆಧೇಯ ಈ ಮಾಯೆ ನಿಜಗೊಂಡು ಕರೆದರೆ ಆಧಾರದ ಸಾಮಾನ್ಯ ಅಂಶ ಆಧಾರ. ಸಾಮಾನ್ಯ ಅಂಶ ಹಿಡ್ಕೊಂಡನೇ ಇವು ಕಲ್ಪಿತ ವಸ್ತು ತೋರಬೇಕು.
ಅದಕ್ಕೆ ಸಾಮಾನ್ಯಾಂಶ ಆಧಾರ. ಇನ್ನು ನೀಲಿ ಬಣ್ಣದ ಬೆನ್ನ ಉಳ್ಳದ್ದು ಅಂದ್ರೇನು? ನೀಲ ಪೃಷ್ಠ ತ್ರಿಕೋಣ ಅಂತ ಸಂಸ್ಕೃತದೊಳಗೆ ಕರೀತಾರೆ. ನೀಲ ಪೃಷ್ಠ, ನೀಲಿ ಬಣ್ಣ ಉಳ್ಳದ್ದು, 3 ಮೂಲೆಗಳುಳ್ಳದ್ದು, ತ್ರಿಕೋಣಾಕಾರ. ಇದು ಏನದ ರೀ ಅಂತ ಕೇಳಿ, ಇದು ಶುಕ್ತಿಯ ವಿಶೇಷ ಅಂಶ. ಇದೇನದ? ಶುಕ್ತಿಯ ವಿಶೇಷ ಅಂಶದ. ಯಾಕಂದ್ರೆ ಯಾವುದು ಅಲ್ಪ ಕಾಲದಲ್ಲಿ ಪ್ರತೀತಿ ಆಗುತ್ತದೆಯೋ ಅದು ವಿಶೇಷ ಅಂಶ. ವಿಶೇಷ ಅಂಶಕ್ಕೆ ಲಕ್ಷಣ ಏನು? ಯಾವುದು ಅಲ್ಪ ಕಾಲದಲ್ಲಿ ಪ್ರತೀತಿಯಾಗುತ್ತದೆಯೋ ಅಂದ್ರೆ ಅಲ್ಪ ಕಾಲದಲ್ಲಿ ತೋರುತ್ತದೆಯೋ ಅದಕ್ಕೇಂತಾರೆ ವಿಶೇಷ ಅಂಶ. ಭ್ರಾಂತಿ ಕಾಲದಲ್ಲಿ ಯಾವ ನೀಲಿ ಬಣ್ಣ ಬೆನ್ನು ಮುಂತಾದವು ಪ್ರತೀತಿ ಆಗುವುದಿಲ್ಲ. ಅವು 3 ತೋರುವಾಗ ಈ ನೀಲಿ ಬಣ್ಣದ ಬೆನ್ನು, ಈ ಯಾವುದೋ ತ್ರಿಕೋಣಾಕಾರ ಇದು ತೋರುವುದಿಲ್ಲ. ಪರಂತು ಇವುಗಳ ಪ್ರತೀತಿಯಿಂದ ಭ್ರಾಂತಿ ನಿವೃತ್ತಿಯಾಗ್ತದೆ. ಯಾವಾಗ ಶಿಲ್ಪಿಯ ವಿಶೇಷ ಅಂಶ ಗೊತ್ತಾಯ್ತು ಆವಾಗ ಅವು ಇರಂಗಿಲ್ಲ. ಯಾವ ಇರಂಗಿಲ್ಲ? ಕಲ್ಪಿತ ಪದಾರ್ಥಗಳು ಇರಂಗಿಲ್ಲ. ಆದ್ದರಿಂದ ಇದು ವಿಶೇಷ ಅಂಶ ಮತ್ತು ಇದನ್ನು ಅಧಿಷ್ಠಾನವೆಂತಲೂ ಕರೆಯುತ್ತಾರೆ. ವಿಶೇಷ ಅಂಶಕ್ಕೆ ಮತ್ತೇನೊಂದು ಹೆಸರಿಟ್ಟು ಅಧಿಷ್ಠಾನ. ಸಾಮಾನ್ಯ ಅಂಶಕ್ಕೆ ಏನಂತ ಕರೆದರು? ಆಧಾರ. ಸಾಮಾನ್ಯ ಅಂಶಕ್ಕೆ ಆಧಾರ ಅಂತಾರ, ವಿಶೇಷ ಅಂಶಕ್ಕೆ ಅಧಿಷ್ಠಾನ ಅಂತ ಕರೀತಾರೆ. ಬೆಳ್ಳಿ ಇತ್ಯಾದಿಗಳು ಏನದವ ಇವು ಅಂತ ಕೇಳ? ಬೆಳ್ಳಿ ಇತ್ಯಾದಿಗಳು ವಿಶೇಷ ಕಲ್ಪಿತ ವಿಶೇಷ ಅಂಶ. 3 ಹೇಳಲ್ಲ. ಬೆಳ್ಳಿ ಏನಪ್ಪ, ಕಾಗದ, ಅಬ್ರಕ, ಇವಕ್ಕೆ ಅಂತ ಕಲ್ಪಿತ ವಿಶೇಷ ಅಂಶ. ಯಾಕೆಂದ್ರೆ ಯಾವುದು ಅಧಿಷ್ಠಾನ ಜ್ಞಾನದಲ್ಲಿ ತೋರುವುದಿಲ್ಲವೋ ಅದು ಕಲ್ಪಿತ ವಿಶೇಷ ಅಂಶ. ಕಲ್ಪಿತ ವಿಶೇಷ ಅಂಶ ಅದಕ್ಕಂತಾರೆ ಯಾವುದು ಅಧಿಷ್ಠಾನದ ಜ್ಞಾನ ಕಾಲದಲ್ಲಿ ತೋರುವುದಿಲ್ಲವೋ ಅಥವಾ ಯಾವುದು ಅಧಿಷ್ಠಾನ ಅಜ್ಞಾನ ಕಾಲದಲ್ಲಿ ತೋರುತ್ತದೆಯೋ ಅದಕ್ಕೇನಂತಾರೆ? ಅಜ್ಞಾನ ವಿಶೇಷ ಅಂಶ ಅಂತಾರೆ. ಅದಕ್ಕೆ ಅಧಿಷ್ಠಾನ ಅಂತ ಕರೀತಾರೆ. ಬೆಳ್ಳಿ ಮುಂತಾದವುಗಳು ಶುಕ್ತಿಯ ಅಜ್ಞಾನ ಕಾಲದಲ್ಲಿ ತೋರುತ್ತವೆ. ಶುಕ್ತಿಯ ವಿಶೇಷ ಜ್ಞಾನ ಕಾಲದಲ್ಲಿ ಇವು ತೋರುವುದಿಲ್ಲ, ಅಜ್ಞಾನ ಕಾಲದಲ್ಲಿ ತೋರ್ತವೆ. ಆದ್ದರಿಂದ ಶುಕ್ತಿಯ ಜ್ಞಾನ ಕಾಲದಲ್ಲಿ ಇವು ಪ್ರತೀತಿಯಾಗುವುದಿಲ್ಲ ಅಥವಾ ಶುಕ್ತಿಯೊಡನೆ ವ್ಯಭಿಚಾರಿಯಾಗಿವೆ. ಅಂದ್ರೇನು ವ್ಯಭಿಚಾರಿ ಆಗಿವೆ? ಅಂದ್ರೇನು? ಶುಕ್ತಿ ಕಾರಣವಾಗಿ ಇವು ಕಾಣಿಸಂಗಿಲ್ಲ, ವ್ಯಭಿಚಾರ ಇದ್ದಾವೆ. ಆದ್ದರಿಂದ ಕಲ್ಪಿತ ವಿಶೇಷ ಅಂಶ ಇದೆ. ಈ 3 ಏನಂತರೂ ಕಲ್ಪಿತ ವಿಶೇಷ ಅಂಶ. ಇದನ್ನ ಭ್ರಾಂತಿ ಕೂಡ ಅನ್ನುತ್ತಾರೆ. ಈ 3 ಇರ್ತಾರ ಭ್ರಾಂತಿ, ಕಲ್ಪಿತ ವಿಶೇಷ ಅಂಶ ಇದ್ದ ಇದು ಭ್ರಾಂತಿ. ಇಲ್ಲಿ ತನಕ ದೃಷ್ಟಾಂತವನ್ನು ಹೇಳಿದರು. ಈಗ ಅದಕ್ಕೆ ಸಿದ್ಧಾಂತವನ್ನು ಹೇಳ್ತಾರೆ. ದೃಷ್ಟಾಂತ ಎದರ ಸಲುವಾಗಿರ್ತದ? ಸಿದ್ಧಾಂತವನ್ನು ತಿಳಿಸಿಕೊಡುವ ಸಲುವಾಗಿರ್ತದೆ. ಸಿದ್ಧಾಂತ ಏನಪ್ಪ? ಹಾಗೆ ಅಧಿಷ್ಠಾನವಾದ ಆತ್ಮನಲ್ಲಿ ಜಾಗೃತ ಅಥವಾ ಸ್ವಪ್ನ ಅಥವಾ ಸುಸುಪ್ತಿ ಹೀಗೆ 3 ಭ್ರಾಂತಿಗಳು ಆತ್ಮನ ವಿಶೇಷ ಅಂಶದ ಅಜ್ಞಾನದಿಂದ ಉಂಟಾಗುತ್ತವೆ. ಅಲ್ಲ, ಹ್ಯಾಗ ಶಿಲ್ಪಿಯ ವಿಶೇಷ ಅಂಶದ ಅಜ್ಞಾನದಿಂದ ಬೆಳ್ಳಿ, ಅಬ್ರಕ, ಕಾಗದಗಳು ಕಾಣಿಸುತ್ತವೆಯೋ ಹಾಗೆ ಅಧಿಷ್ಠಾನವಾದ ಆತ್ಮನಲ್ಲಿ ಜಾಗೃತ ಅಥವಾ ಸ್ವಪ್ನ ಅಥವಾ ಸುಸುಪ್ತಿಗಳು ಭ್ರಾಂತಿಗಳು ಆತ್ಮನ ವಿಶೇಷ ರೂಪದ ಅಜ್ಞಾನ ಕಾಲದಲ್ಲಿ ತೋರ್ತಾ ಇದ್ದಾವೆ. ಪರಸ್ಪರ ಹೆಂಗದಾವ ಅಂತ ಕೇಳಿ ಆತ್ಮನೊಡನೆ ವ್ಯತಿರೇಕ ಅದಾವೆ. ವ್ಯತಿರೇಕ ಅನ್ನೋದು ಟಿಪ್ಪಣಿ 105 ಬರೆದಾರಲ್ಲ, ಅಭಾವ ಅಥವಾ ವ್ಯಾವೃತ್ತಿ. ಅಭಾವ ಅಂದರೆ
ಅದಕ್ಕೆ ವ್ಯಾವೃತ್ತಿ ಅಂದ್ರೆ ಅಧಿಷ್ಠಾನದೊಡನೆ ಇವೇನದಾವ ವ್ಯತಿರೇಕ ಅದಾವ. ಈ ಆತ್ಮನ ಅನ್ವಯದ ಮೂರದೊಳಗೆ ಯಾಕದ ಅನ್ವಯ ಅಂದ್ರೆ ಭಾವ, ಅನುವೃತ್ತಿ. ಅನ್ವಯ ಅಂದ್ರೆ ಭಾವ. ಈ ರೀತಿಯಾಗಿ ಇವು ಆತ್ಮನ ಅಜ್ಞಾನ ಕಾಲದಲ್ಲಿ ತೋರ್ತಾ ಇದ್ದಾವ, ಜ್ಞಾನ ಕಾಲದಲ್ಲಿ ತೋರುವುದಿಲ್ಲ. ಅದಕ್ಕೆ ಭ್ರಾಂತಿ ಅಂತ ಹೇಳ್ಕೊಂಡು ಬಂದ್ರಲ್ಲ. ಹಾಗಂದ್ರೆ ಜಾಗ್ರತ ತೋರುವಾಗ ಸ್ವಪ್ನ ಸುಷುಪ್ತಿ ತೋರುವುದಿಲ್ಲ. ಸ್ವಪ್ನ ತೋರುತ್ತಿರುವಾಗ ಜಾಗೃತ ಸುಷುಪ್ತಿಗಳು ತೋರುವುದಿಲ್ಲ. ಸುಷುಪ್ತಿ ತೋರುವಾಗ ಜಾಗ್ರ ಮತ್ತು ಸ್ವಪ್ನಗಳು ತೋರುವುದಿಲ್ಲ. ಈ ಮೂರು ಒಂದು ತೋರುವಾಗ ಮತ್ತೊಂದು ತೋರುವುದಿಲ್ಲ. ಅದಕ್ಕೆ ವ್ಯತಿರೇಕ ಅಂತ ಕರೆದಾರೆ. ಈ ರೀತಿಯಾಗಿ ಈ ಮೂರು ಅವಸ್ಥೆಗಳಲ್ಲಿ ಪರಸ್ಪರ ವ್ಯತಿರೇಕ ಅದ. ಈ ಮೂರು ಒಂದು ತೋರುದಿಲ್ಲ ಅಂದ್ರೆ ಮೂರು ಅವಸ್ಥೆಗಳು ಹೆಂಗದಾವ? ವ್ಯತಿರೇಕ. ಜಾಗ್ರತ ತೋರುವಾಗ ಸ್ವಪ್ನ ತೋರಂಗಿಲ್ಲ, ಸ್ವಪ್ನ ತೋರುವಾಗ ಸುಷುಪ್ತಿ ತೋರಂಗಿಲ್ಲ ಅವಸ್ಥೆಗಳು. ಮತ್ತು ಅಧಿಷ್ಠಾನದಲ್ಲಿ ಈ ಮೂರು ಅವಸ್ಥೆಗಳು ಪಾರಮಾರ್ಥಿಕ ಅತ್ಯಂತ ಅಭಾವ ಇರುತ್ತವೆ. ಇವು ಹೆಂಗದಾವ ಅಧಿಷ್ಠಾನದಲ್ಲಿ ಅಂದ್ಕರ? ಈ ಮೂರು ಅವಸ್ಥೆಗಳು ಪಾರಮಾರ್ಥಿಕವಾಗಿ ಅತ್ಯಂತ ಅಭಾವದಾವೆ. ಇದು ವ್ಯಾವಹಾರಿಕವಾಗಿ ಅದಾವ, ವ್ಯಾವಹಾರಿಕವಾಗಿ ಅಭಾವ ಇಲ್ಲ. ಯಾವುವು? ಜಾಗ್ರ, ಸ್ವಪ್ನ, ಸುಷುಪ್ತಿ ವ್ಯಾವಹಾರಿಕವಾಗದಾವ ವಿನಃ ಪಾರಮಾರ್ಥಿಕವಾಗಿ ಅವು ಅಭಾವದಾವ, ಅತ್ಯಂತ ಅಭಾವದಾವೆ. ಆತ್ಮನು ಈ ಮೂರು ಅವಸ್ಥೆಗಳಲ್ಲಿ ಅನುಸೂತವಾಗಿ ಇದ್ದು ಪ್ರಕಾಶಿಸುತ್ತಾನೆ. ಆತ್ಮ ಮೂರು ಅವಸ್ಥೆಗಳಲ್ಲಿ ಇದ್ದು ಅನುಸೂತವಾಗಿದ್ದು ಕೂಡಿಕೊಂಡಿದ್ದು ಏನು ಮಾಡ್ತಾನೆ? ಪ್ರಕಾಶಿಸುತ್ತಾನೆ. ಜಾಗೃತವನ್ನು ಪ್ರಕಾಶ ಮಾಡ್ತಾನೆ, ಸ್ವಪ್ನವನ್ನು ಪ್ರಕಾಶ ಮಾಡ್ತಾನೆ, ಸುಷುಪ್ತಿಯನ್ನು ಪ್ರಕಾಶ ಮಾಡ್ತಾನೆ. ಆ ಪ್ರಕಾಶ ಮಾಡುವವನೇ ಇದ್ದಿದ್ದಿಲ್ಲ ಅಂದ್ರೆ ಇವು ಮೂರು ತುರ್ದು ಈ ಜೀವನಿಗೆ ಗೊತ್ತೇ ಹಾಕಿದ್ದಿದ್ದಿಲ್ಲ. ಜಾಗ್ರ ಬಂದದ್ದು ಗೊತ್ತಾಗ್ತಿದ್ದಿಲ್ಲ, ಸ್ವಪ್ನ ಬಂದದ್ದು ಗೊತ್ತಾಗ್ತಿದ್ದಿಲ್ಲ, ಸುಷುಪ್ತಿ ಗೊತ್ತಾಗ್ತಿದ್ದಿದ್ದಿಲ್ಲ. ಗೊತ್ತಾಗತೈತಿ ಅಂದ ಬಳಿಕ ಅದನ್ನು ಯಾರೋ ಒಬ್ಬರು ಪ್ರಕಾಶ ಮಾಡ್ಲಾಕಿದ್ದಾರೆ, ಅವರೇ ಆತ್ಮ. ತಿಳಿತಾ? ಇದು ಮೂರು ಅವಸ್ಥೆಗಳಲ್ಲಿ ಇರುವ ಆತ್ಮನ ಅನ್ವಯ. ಇದು ಮೂರು ಅವಸ್ಥೆಗಳಲ್ಲಿ ಆತ್ಮನ ಅನ್ವಯ ಅದ. ಯಾಕಂದ್ರೆ ಇದು ಜಾಗೃತ, ಇದು ಸ್ವಪ್ನ, ಇದು ಸುಪ್ತಿ ಕೂಡ್ಕೊಂಡತಿಲ್ಲ. ಹ್ಯಾಂಗೆ ಇದು ಅಬ್ರಕ, ಇದು ಕಾಗದ, ಇದು ಬೆಳ್ಳಿ ಅಂತ ಹ್ಯಾಂಗೆ ಕೂಡ್ಕೊಂಡಿರ್ತೈತಲ್ಲ, ಹಾಗೆ ಇವು ಏನದಾವ ಅಂತ ಕೇಳ ವ್ಯತಿರೇಕ ಅದಾವೆ. ಆತ್ಮ ಅನ್ವಯ ಅದಾನೆ. ಆತ್ಮನ ಈ ಮೂರು ಅವಸ್ಥೆಗಳಲ್ಲಿ ಅನುಸೂತವಾಗಿ ಇದ್ದು ಪ್ರಕಾಶಿಸುತ್ತಾನೆ ಮತ್ತು ಮೂರು ಅವಸ್ಥೆಗಳು ಕೂಡ ಅನ್ವಯ ಅದಾನೆ. ಇಲ್ಲಿ ಅವಿದ್ಯಾ ಮೂಲಕ ಉಪಾಧಿ ಮೂಲಕ ಆರೋಪಿತವಾದ ಆತ್ಮನ ಮೂರು ಅಂಶಗಳು ಇರುತ್ತವೆ. ಹ್ಯಾಂಗೆ ಶಿಂಪಿಯೊಳಗೆ ತಿಳಿಸೋ ಸಲುವಾಗಿ ಮೂರು ಅಂಶ ಮಾಡ್ಯಾರಲ್ಲ, ಆ ಶಿಂಪೇನು ಒಡೆದಿಲ್ಲ. ಒಡೆದಾರ ಮತ್ತು ತುಕಡಿ ಮೂರು ತುಕಡಿ ಮಾಡ್ಯಾರ ಇಲ್ಲ. ಅವ್ನು ತಿಳಿಸೋ ಸಲುವಾಗಿ ಮೂರು ಅಂಶ ಮಾಡ್ಯಾರ. ಅದ್ರೊಳಗೆ ಹ್ಯಾಂಗೆ ಆತ್ಮನಲ್ಲಿ ತಿಳಿಸೋ ಸಲುವಾಗಿ ಮೂರು ಅಂಶ, ಆತ್ಮ ಮೂರು ಅಂಶ ಪ್ರಕಾರ ಅದಾನಂತ ಹಿಂಗೆ ಅರ್ಥ ಅಲ್ಲ. ತಿಳಿಸೋ ಸಲುವಾಗಿ ಆತ್ಮನಲ್ಲಿನೂ ಕೂಡ ಮೂರು ಅಂಶಗಳನ್ನು ಮಾಡ್ತಾ ಇದ್ದಾರೆ. ಅವ್ಯಾವೋ? ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ, ಇನ್ನೊಂದು ಕಲ್ಪಿತ ಅಂಶ. ಅಲ್ಲಿಯೂ ಮೂರು ಮಾಡ್ಯಾರಲ್ಲ ಶಿಂಪಿಯೊಳಗೂ. ಶಿಂಪಿಯೊಳಗ ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ, ಒಂದು ಕಲ್ಪಿತ ವಿಶೇಷ. ಶಿಂಪಿಯೊಳಗ ಸಾಮಾನ್ಯ ಅಂಶ ಇದು ಮಹತ್ವ. ಕಲ್ಪಿತ ಇದು ವಿಶೇಷ ಅಂಶ ಯಾವುದು ಅಂತ ಕೇಳಿ ನೀಲಪುಷ್ಟ ತ್ರಿಕೋಣ. ಕಲ್ಪಿತ ವಿಶೇಷ ಯಾವ್ದು ಹೇಳಿರಲ್ಲೇ? ಬೆಳ್ಳಿ ಅಬ್ರಕ ಕಾಗದ. ಇವು ಕಲ್ಪಿತ ವಿಶೇಷ ಅಂಶ. ಹಾಗೆ ಇಲ್ಲಿ ಆತ್ಮನಲ್ಲಿ ಮೂರು ಅಂಶಗಳು, ಒಂದು ಸಾಮಾನ್ಯ ಅಂಶದ, ಒಂದು ವಿಶೇಷ ಅಂಶದ, ಇನ್ನೊಂದು ಕಲ್ಪಿತ ವಿಶೇಷ ಅಂಶದ. ಸಾಮಾನ್ಯ ಅಂಶ ಸತ್ ರೂಪ ಸಾಮಾನ್ಯ ಅಂಶ ಇದೆ, ಸತ್ತ ಅಂಶ ಇರುತ್ತದೆ ಅಂತಾರಲ್ಲ, ಅದಕ್ಕೆ ಸತ್ತ ಅಂಶ ಅಂತ ಕರೀತಾರೆ. ಇದಕ್ಕೆ ಸಾಮಾನ್ಯ ಅಂಶ ಅಂತಾರೆ. ಜಾಗೃತ ಇದೆ,
ಸ್ವಪ್ನಿದೆ, ಸುಷುಪ್ತಿದೆ. ಈ ರೀತಿಯಾಗಿ ಆತ್ಮನ ಇರುವಿಕೆಯ ಪ್ರತೀತಿ ಭ್ರಾಂತಿ ಕಾಲದಲ್ಲಿ ಕೂಡ ಉಂಟಾಗುತ್ತದೆ ಅಲ್ಲ. ಜಾಗೃತಿ ಇರುತ್ತದೆ ಅಂತಾನ. ಇರುವಿಕೆ ಜಾಗೃತ ಅವಸ್ಥೆದ ಅಲ್ಲ, ಆತ್ಮನ ಇರುವಿಕೆ. ಘಟವು ಇರುತ್ತದೆ ಅನ್ನುವಾಗ, ಆ ಘಟವು ಇರುತ್ತದೆ ಅನ್ನುವಾಗ ಆ ಅಸ್ತಿತ್ವ ಎದರದು? ಘಟದಲ್ಲ, ಮಣ್ಣಿಂದು. ಮಣ್ಣು ತನ್ನ 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 ಸ್ವರೂಪ ತಕ್ಕೋತು ಅಂದರೆ ಘಟಕ್ಕೆ ಅಸ್ತಿತ್ವ ಇಲ್ಲ. ಹಾಗೆ ಇದು ಜಾಗೃತಿ ಇದೆ ಅಂತಾನಲ್ಲ, ಸ್ವಪ್ನ ಇದೆ, ಸುಷುಪ್ತಿ ಇದೆ ಅನ್ನುವಾಗ ಆತ್ಮನ ಇರುವಿಕೆ ಅಲ್ಲ. ಜಾಗೃತಿನಲ್ಲಿ ಇರುವಿಕೆ ಇಲ್ಲ, ಸ್ವಪ್ನಕ್ಕೆ ಇರುವಿಕೆ ಇಲ್ಲ, ಸುಷುಪ್ತಿಗೆ ಇರುವಿಕೆ ಇಲ್ಲ. ಆತ್ಮನ ಇರುವಿಕೆ ಜಾಗೃತದೆ, ಸ್ವಪ್ನದೆ, ಸುಷುಪ್ತದೆ ಅಂತ ತೋರ್ಲಾಕೈತದೆ. ಪ್ರತೀತಿ ಭ್ರಾಂತಿ ಕಾಲದಲ್ಲಿ ಕೂಡ ಉಂಟಾಗುತ್ತದೆ. ಭ್ರಾಂತಿ ಕಾಲದೊಳಗೂ ಕೂಡ ಆತ್ಮನ ಸಾಮಾನ್ಯ ಅಂಶ ಪ್ರತೀತಿ ಆಗ್ತದೆ. ಹೆಂಗ? ಜಾಗೃತಿ ಇದೆ, ಸ್ವಪ್ನ ಇದೆ, ಸುಷುಪ್ತಿ ಇದೆ. ಇನ್ನು ಭ್ರಾಂತಿ ನಿವೃತ್ತಿ ಕಾಲದಾಗ ನಾನು ಸದ್ರೂಪನಾಗಿದ್ದೇನೆ, ನಾನು ಚಿದ್ರೂಪನಾಗಿದ್ದೇನೆ, ನಾನು ಆನಂದರೂಪನಾಗಿದ್ದೇನೆ, ನಾನು ಪರಿಪೂರ್ಣನಾಗಿದ್ದೇನೆ, ನಾನು ಅಸಂಗವಾಗಿರುವೆನು, ನಾನು ನಿತ್ಯ ಮುಕ್ತನಿರುವೆನು, ನಾನು ಬ್ರಹ್ಮನಿರುವೆನು, ಹೀಗೆ ಹೇಳುವಾಗನು ಇದು ಭ್ರಾಂತಿಯ ನಿವೃತ್ತಿ ಕಾಲ. ಈ ನಿವೃತ್ತಿ ಕಾಲದಾಗನು ಕೂಡ ಏನ ಇರುವಿಕೆ ಐತಿಲ್ಲ. ನಾನು ಸದ್ರೂಪಿದ್ದೇನೆ, ನಾನು ಚಿದ್ರೂಪಿದ್ದೇನೆ, ನಾನು ಆನಂದರೂಪಿದ್ದೇನೆ. ಈ ರೀತಿಯಾಗಿ ಎರಡೂ ಸಮಯದೊಳಗೆ ಭ್ರಾಂತಿ ಕಾಲದಲ್ಲಿ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ತೋರ್ತಕ್ಕಂಥದ್ದು ಇದಕ್ಕೆ ಸಾಮಾನ್ಯಾಂಶ. ಈ ರೀತಿಯಾಗಿ ಆತ್ಮನ ಇರುವಿಕೆ ಸದ್ರೂಪದ ಪ್ರತೀತಿಯು ಉಂಟಾಗುತ್ತದೆ. ಆದ್ದರಿಂದ ಈ ರೂಪವು ಸಾಮಾನ್ಯ ಅಂಶ ಆಗಿದೆ, ಆತ್ಮನ ಸಾಮಾನ್ಯ ಅಂಶ ಆಗಿದೆ. ಮತ್ತು ಆಧಾರ ಕೂಡ ಅನಿಸಿಕೊಳ್ಳುತ್ತದೆ, ಆಧಾರ ಕೂಡ ಅನಿಸಿಕೊಳ್ಳುತ್ತದೆ. ಶಿಂಪೆ ಇದುವಂಶ ಆಧಾರ ಇದ್ದಂಗೆ ಇಲ್ಲಿ ಸದ್ರೂಪ ಆತ್ಮನ ಆಧಾರ ಅಂಶ ಅಂತ ಕರೀತಾರೆ. ಸಾಮಾನ್ಯ ಅಂಶ ಅದಕ್ಕೆ ಆಧಾರ ಕೂಡ ಅಂತಾರೆ. ಇನ್ನು ವಿಶೇಷ ಅಂಶಗಳು ಯಾವ್ರಿ ಆತ್ಮನಲ್ಲಿ? ಚೇತನ, ಆನಂದ, ಅಸಂಗ, ಅದ್ವಿತೀಯ ಇತ್ಯಾದಿ ಯಾವ ಆತ್ಮನ ವಿಶೇಷಣಗಳಿವೆ ಅಲ್ರಿ, ವಿಶೇಷ ಅಂಶ. ಇದಕ್ಕಿಂತ ವಿಶೇಷ ಅಂಶವು ಇರುವವು, ಇದಕ್ಕೆ ವಿಶೇಷ ಅಂಶ ಅಂತ ಕರೀತಾರೆ. ಚೇತನದ, ಆನಂದದ, ಅಸಂಗದ, ಅದ್ವಿತೀಯದ ಇತ್ಯಾದಿ ಆತ್ಮನ ವಿಶೇಷಣಗಳಿವೆ, ವಿಶೇಷ ಅಂಶ ಅಂತ ಕರೀತಾರೆ. ಭ್ರಾಂತಿ ಕಾಲದಲ್ಲಿ ಇವುಗಳ ಪ್ರತೀತಿ ಆಗುವುದಿಲ್ಲ. ವಿಶೇಷ ಅಂಶ ಅಂತ ಯಾಕಂತಾರೆ? ಭ್ರಾಂತಿ ಕಾಲದೊಳಗೆ ಇವು ಪ್ರತೀತಿ ಆಗುವುದಿಲ್ಲ. ಯಾವ? ಚೇತನ, ಆನಂದ. ಸಾಮಾನ್ಯ ಅಂಶ ಪ್ರತೀತಿ ಆಗ್ತದೆ ಭ್ರಾಂತಿ ಕಾಲದಾಗ. ಜಾಗೃತ ಇದೆ, ಸ್ವಪ್ನ ಇದೆ, ಸುಷುಪ್ತಿ ಇದೆ, ಇದೆ ಅನ್ನೋದು ಅಲ್ಲಿ ಅದು ಒಂದು ಅಂಶ ಮಾತ್ರ ಪ್ರತೀತಿ ಆಗ್ತೈತೆ ಆತ್ಮಂದು. ಯಾವುದು? ಸಾಮಾನ್ಯ. ವಿಶೇಷ ಅಂಶ ಇಲ್ಲ. ವಿಶೇಷ ಅಂಶ ಜರ ಪ್ರತೀತಿ ಆಗ್ತಾರೆ, ಅವು ಭ್ರಾಂತಿ ಕಲ್ಪಿತ ನಿವೃತ್ತಿ ಆಗ್ಬಿಡ್ತದೆ ಅಲ್ಲ. ಇದ್ದೇನೆ ಅಂತ ಪ್ರತಿಯೊಬ್ಬನಿಗೂ ಇರುವಿಕೆ ಆತ್ಮನ ಸಾಮಾನ್ಯ ಅಂಶದ ಜ್ಞಾನದ ಎಲ್ಲರಿಗೂ. ಅಜ್ಞಾನಿಗಳಿಗೂ ಅದ, ಅಜ್ಞಾನಿಗಳಿಗೆ ಆತ್ಮದ ಒಂದು ಸ್ವಲ್ಪ ಜ್ಞಾನದ. ಸ್ವಲ್ಪ ಅಂದ್ರೆ ಅಷ್ಟ? ಸಾಮಾನ್ಯ ಅಂಶದ್ದು ಅಲ್ರಿ. ನೀ ಇದ್ದೀಯೋ ಇಲ್ಲೋ ಅಂತ ಕೇಳಿದ್ರೆ ನಾ ಕೇಳ್ಕೊಂಬರ್ತೀನಿ ಮನೆ ಹೋಗಿ ಅಂತ. ಇದ್ದೇನೆ. ಇರುವಿಕೆ ಏನದ? ಆತ್ಮನ ಸಾಮಾನ್ಯ ಅಂಶದ. ಇದು ಇನ್ನು ಚೇತನ ಏನಿದ್ದೀಪ ಅಂದ್ರೆ ದೇಹ ಮುಂದೆ ಕೂತನ ಕಾಣಿಸಂಗಿಲ್ಲ ಏನ್ರಿ ಅಂತ ಅಂದ್ರೆ ಏನಿದ್ದೆ ಅನ್ನೋದು ಗೊತ್ತಿಲ್ಲ, ಇದ್ದೇನೆ ಅನ್ನೋದು ಗೊತ್ತದ. ಅದಕ್ಕೆ ಇದ್ದೇನೆ ಅನ್ನೋದಕ್ಕೆ ಸಾಮಾನ್ಯ ಅಂಶ ಅಂತಾರೆ. ಅಜ್ಞಾತವಾಗಿರ್ತಕ್ಕಂಥದ್ದು ವಿಶೇಷ ಅಂಶ. ಅದ್ಯಾವುದು? ಚೇತನ, ಆನಂದ, ನಿತ್ಯ ಮುಕ್ತ, ಅದ್ವಿತೀಯ ಅಲ್ಲ.
ಆನಂದ ಸ್ವರೂಪ ಇದೆಯಪ್ಪ ಅಂದ್ರೆ ಎಲ್ಲಿ ಆನಂದ ತರ್ತೀರಿ ಅಂತ ಅಲ್ರಿ. ಇದ್ದೇನೆ ಅಂತ ಗಟ್ಟಿ ತಿಳ್ಕೊಂಡ ನಾನು, ಆದರೆ ಚೇತನದೇನೋ ಅರಿತೇನೋ ಆನಂದದೇನೋ ಅಸಂಗದೇನೋ ಅದ್ವಿತೀಯದೇನಂದ್ರೂ ಗೊತ್ತಿಲ್ಲ ಅಂತಾನೆ. ಯಾಕೆಂದರೆ ಭ್ರಾಂತಿ ಕಾಲದಲ್ಲಿ ಇವುಗಳ ಪ್ರತೀತಿ ಆಗುವುದಿಲ್ಲ. ಆತ್ಮನ ವಿಶೇಷ ಅಂಶದ ಜ್ಞಾನ ಪ್ರತೀತಿ ಆಗುವುದಿಲ್ಲ ಭ್ರಾಂತಿ ಕಾಲದೊಳಗೆ. ಇವುಗಳ ಪ್ರತೀತಿಯಿಂದ ಭ್ರಾಂತಿ ನಿವೃತ್ತಿ ಆಗುತ್ತದೆ. ಇವುಗಳ ಪ್ರತೀತಿ ಆದವು ಅಂದರೆ ಭ್ರಾಂತಿ ನಿವೃತ್ತಿ. ಹಗ್ಗದ ವಿಶೇಷ ಅಂಶ 3 ಹೊರಿ ಗುಂಜ ಅದು ಪ್ರತೀತಿ ಆತಂದ್ರೆ ಹಾವು ನಾಪತ್ತೆ ಆಗ್ತೈತೆ ಅಲ್ಲಿ ಅಲ್ಲ. ಹಾಗೆ ಇವುಗಳ ಪ್ರತೀತಿಯಿಂದ ಅಂದರೆ ವಿಶೇಷ ಅಂಶದ ಪ್ರತೀತಿಯಿಂದ ಭ್ರಾಂತಿ ನಿವೃತ್ತಿ ಆಗುತ್ತದೆ. ಆದ್ದರಿಂದ ಇದು ವಿಶೇಷ ಅಂಶಿಯಾಗಿದ್ದು ಅಧಿಷ್ಠಾನವಾದರೂ ಕೂಡ ಆಗಿದೆ. ಇದು ಹೆಂಗದ ಮತ್ತು ಅಧಿಷ್ಠಾನ ಆಗಿದೆ. ಅಧಿಷ್ಠಾನ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಭ್ರಾಂತಿ ಕಾಲದಲ್ಲಿ ಇವುಗಳ ಪ್ರತೀತಿ ಆಗುವುದಿಲ್ಲ, ಆದರೆ ಇವುಗಳ ಪ್ರತೀತಿಯಿಂದ ಭ್ರಾಂತಿ ನಿವೃತ್ತಿ ಆಗುತ್ತದೆ. ಆದ್ದರಿಂದ ಇದು ವಿಶೇಷ ಅಂಶಿಯಾಗಿದ್ದು ಅಧಿಷ್ಠಾನವಾದರೂ ಕೂಡ ಇರುತ್ತದೆ. ಅಂದ್ರೆ 3 ಅವಸ್ಥಾ ರೂಪ ಪ್ರಪಂಚ ಕಲ್ಪಿತ ವಿಶೇಷ ಅಂಶವಿದೆ. ಸಾಮಾನ್ಯ ಅಂಶ ಹೇಳಿದರು, ಆತ್ಮಂದು ವಿಶೇಷ ಅಂಶ ಹೇಳಿದರು, ಕಲ್ಪಿತ ವಿಶೇಷ 3 ಭಾಗ ಮಾಡಲಿಲ್ಲ. ಕಲ್ಪಿತ ವಿಶೇಷ ಅಂಶ ಯಾವುದ್ರಿ? 3 ಅವಸ್ಥಾ ರೂಪ ಪ್ರಪಂಚ. ಜಾಗೃತ ಪ್ರಪಂಚ, ಸ್ವಪ್ನ ಪ್ರಪಂಚ, ಸುಷುಪ್ತಿ ಪ್ರಪಂಚ. ಅವಸ್ಥೆ ಕೂಡ ಪ್ರಪಂಚ ಅಂತ ಸೇರಿಸ್ಬೇಕಾದ್ರು ಕೂಡ ಆಯ್ತಾ. ಜಾಗೃತ ಪ್ರಪಂಚ, ಸ್ವಪ್ನ ಪ್ರಪಂಚ, ಸುಷುಪ್ತಿ ಪ್ರಪಂಚ ಇವೇಂದವ ಕಲ್ಪಿತ ವಿಶೇಷ ಅಂಶ ಅಂತ ಕರೀತಾರೆ. ಯಾಕಂದರೆ ಬ್ರಹ್ಮದೊಡನೆ ಅಭಿನ್ನವಾಗಿರುವ ಆತ್ಮನ ಅಜ್ಞಾನ ಕಾಲದಲ್ಲಿ ಪ್ರತೀತಿ ಆಗುತ್ತವೆ. ಈ 3 ಯಾವಾಗ ಪ್ರತೀತಿ ಆಗ್ತವೆ? ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತ ಕೇಳಿದ್ರೆ ಆತ್ಮನ ಬ್ರಹ್ಮನ ಅಜ್ಞಾನ ಕಾಲದಲ್ಲಿ. ಆತ್ಮನ ಬ್ರಹ್ಮನ ಅಜ್ಞಾನ ಕಾಲದಲ್ಲಿ ಪ್ರತೀತಿಯಾಗುತ್ತವೆ. ನಾನು ಬ್ರಹ್ಮನಿರುವೆನು ಹೀಗೆ ಆಗಿರುವ ಆತ್ಮನ ಜ್ಞಾನ ಕಾಲದಲ್ಲಿ ಆತ್ಮನಿಗಿಂತಲೂ ಬೇರೆ ಸದ್ರೂಪವಾಗಿ ಇವು ತೋರುವುದಿಲ್ಲ. ಯಾವ ತೋರುವುದಿಲ್ಲ? ಜಾಗೃತ ಪ್ರಪಂಚ, ಸ್ವಪ್ನ ಪ್ರಪಂಚ, ಸುಷುಪ್ತಿ ಪ್ರಪಂಚ ಇವು ತೋರುವುದಿಲ್ಲ. ತೋರುವುದಿಲ್ಲ ಅಂದ್ರೇನೋ ಜ್ಞಾನಿಗಳಿಗೆ ಇವು ಬರಂಗಿಲ್ಲೇನ್ರಿ? ಅಲ್ಲ, ತೋರ್ತಾವ, ಆದ್ರೆ ಸತ್ಯ ಆಗಿ ತೋರುವುದಿಲ್ಲ. ಆಯ್ತಾ? ಜ್ಞಾನಿಗಳಿಗೂ ಕೂಡ ಜಾಗ್ರ, ಸ್ವಪ್ನ, ಸುಷುಪ್ತಿ ತೋರಂಗೇ ಇಲ್ಲ ತಿಳ್ಕೊಂಡ್ರೇನು? ಜ್ಞಾನ ಆಗೈತಿ, ನಿಮ್ಗೆ ಯಾಕೆ ಸ್ವಪ್ನ ಬೀಳ್ತಾವ? ಜ್ಞಾನ ಆಗೈತಿ, ನಿಮ್ಗೆ ಯಾಕೆ ಪ್ರಪಂಚ ಕಾಣಿಸುತ್ತೆ? ಹಿಂಗಿಲ್ಲ. ಕಾಣಿಸಿದರೂ ಕೂಡ ಅವು ಸತ್ಯವಾಗಿ ಕಾಣಿಸುವುದಿಲ್ಲ. ಏನು ಹೇಳಕತ್ತೇನೆ ಶತರಾಮ? ಯಾಕಡಿದೆ? ನಾ ಏನು ಹೇಳಕತ್ತೇನೆ ಹೇಳಿ ನೋಡ್ರು. ಹೋಗಿತ್ತಿಲ್ಲ, ಹೋಗ್ತೈತೆ ಅದು. ಸ್ವಲ್ಪ ಲಕ್ಷದಾಗ ಒಂದು ಶಬ್ದ ಹೋತಂದ್ರೆ ನಿನಗೆ ಯಾರು ಹೇಳ್ಕೊಡ್ತಾರೆ ಅದನ್ನು? ಲಕ್ಷ ಒಟ್ಟು ಕೇಳಬೇಕು. ಕೇಳುವಾಗ ತಿಳಿದ ಏನು ಹೇಳಕತ್ತೇನೆ ನಾನು? 3 ಅವಸ್ಥಾ ರೂಪ ಪ್ರಪಂಚ ಕಲ್ಪಿತ ವಿಶೇಷ ಅಂಶ ಅಂತ ಹೇಳಕತ್ತೇದ. ಗೊತ್ತಾಗ್ಯದಾನಿಲ್ಲ? 3 ಅವಸ್ಥಾ ರೂಪ ಪ್ರಪಂಚ ಹೆಂಗದ? ಕಲ್ಪಿತ ವಿಶೇಷ ಅಂಶದ. ತಿಳಿತಾ? ಯಾ 3 ಅಂಶ ಮಾಡ್ಯಾರ ಗೊತ್ತೈತಿ ಆತ್ಮನಲ್ಲಿ? ಏನೇನು ಹೇಳು? ಕಲ್ಪಿತ 3 ಅಂಶ ಹೇಳು. ಸಾಮಾನ್ಯ ಅಂಶ, ವಿಶೇಷ ಅಂಶ, ಕಲ್ಪಿತ. ಕಲ್ಪಿತ ವಿಶೇಷ. ಸಾಮಾನ್ಯ ಅಂಶ ಯಾವುದು? ಆತ್ಮನ ಸಾಮಾನ್ಯ ಅಂಶ ಯಾವುದು? ಅಜ್ಞಾನ ಕಾಲ. ಇದು ಸತ್ರೂಪ. ಸತ್ರೂಪ ಆತ್ಮನ ಸಾಮಾನ್ಯ ಅಂಶ. ವಿಶೇಷ ಅಂಶ ಯಾವುದು? ಚಿದ್ರೂಪ, ಆನಂದ ರೂಪ, ನಿತ್ಯ ಮುಕ್ತ. ಇವು ವಿಶೇಷ ಅಂಶ. ಈ ಸ್ವಲ್ಪ ಚಿತ್ತ ಆ ಕಡೆ ಹೋಗ್ತಾರೆ ಇವು. ಇದು ಮೊದಲ ಕಠಿಣ ವಿಷಯ. ಹೇಳ್ತಾ ಅರ್ಥ ಅರ್ಥ ಆಗ್ತಿಲ್ಲ. ಕಲ್ಪಿತ ವಿಶೇಷ ಅಂಶ ಯಾವುದು? ಜಾಗ್ರ, ಸ್ವಪ್ನ, ಸುಷುಪ್ತಿ. ಕಲ್ಪಿತ ವಿಶೇಷ ಅಂಶ
ಬ್ರಹ್ಮದೊಡನೆ ಅಭಿನ್ನವಾಗಿರುವ ಆತ್ಮನ ಅಜ್ಞಾನ ಕಾಲದಲ್ಲಿ ಮಾತ್ರ ಇವು ಪ್ರತೀತಿ ಆಗ್ತಾ ಇದ್ದಾವೆ. ಜಾಗ್ರ ಸ್ವಪ್ನ ಸುಸುಪ್ತಿ ಯಾವಾಗ ಪ್ರತೀತಿ ಆಗ್ತಾವೆ? ಆತ್ಮನ ಅಜ್ಞಾನ ಕಾಲದಲ್ಲಿ. ಬೆಳ್ಳಿ ಅಬ್ರಕ ಕಾಗದ ಯಾವಾಗ ತೋರ್ತಾವೆ? ಶಿಂಪಿಯ ಅಜ್ಞಾನ ಕಾಲದಲ್ಲಿ. ಯಾವಾಗ ನಾನು ಬ್ರಹ್ಮನಿರುವೆನು ಅಂತ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಯ್ತು ಅಂದ್ರೆ ಆವಾಗ ಆತ್ಮನ ಜ್ಞಾನ ಕಾಲದಲ್ಲಿ ಆತ್ಮನಿಗಿಂತಲೂ ಬೇರೆ ಸತ್ರೂಪವಾಗಿ ತೋರುವುದಿಲ್ಲ. ಈ ಜಾಗ್ರ, ಈ ಸ್ವಪ್ನ, ಸುಸುಪ್ತಿಯೊಳಗೆ ಸತ್ಯತ್ವ ತೋರುವುದಿಲ್ಲ. ಆದ್ದರಿಂದ ಈ ಮೂರು ಅವಸ್ಥಾರೂಪ ಪ್ರಪಂಚ ಕಲ್ಪಿತ ವಿಶೇಷ ಅಂಶವಿರುತ್ತದೆ. ಅರ್ಥ ಆಗ್ತಾನಿಲ್ಲ? ಮೂರು ಯಾವುದು? ಯಾವ ಮೂರು? ಜಾಗೃತ, ಸ್ವಪ್ನ, ಸುಷುಪ್ತಿ. ಇವು ಮೂರು ಎಂದ ಇವು ಕಲ್ಪಿತ ವಿಶೇಷ ಅಂಶದಾವೆ. ಮತ್ತಿದಕ್ಕೆಂತರ ಭ್ರಾಂತಿ ಕೂಡ ಅನ್ನುತ್ತಾರೆ. ಇದಕ್ಕೆ ಮತ್ತೇನಂತಾರಪ್ಪ? ಭ್ರಾಂತಿ ಅಂತಾರ. ಭ್ರಾಂತಿ ಬಗ್ಗೆ ಮುಂದೆ ವಿಶೇಷವಾಗಿ ಹೇಳೋರ್ದಾರ. ಈ ಪ್ರಕಾರವಾಗಿ ಈ ಮೂರು ಅವಸ್ಥೆಗಳು ಆತ್ಮನಲ್ಲಿ ಮಿಥ್ಯಾರೂಪವಾಗಿ ತೋರುತ್ತವೆ. ಆತ್ಮಲ್ಲಿ ಹೆಂಗೆ ತೋರ್ತಾವೆ ಇವು ಮೂರು ಅವಸ್ಥೆಗಳು? ಮಿಥ್ಯಾರೂಪವಾಗಿ. ಅವ ಏನು ಕೇಳಿದ್ದ? ಆತ್ಮನಲ್ಲಿ ಮೂರು ಅವಸ್ಥೆಗಳು ಯಾವ ರೀತಿಯಾಗಿ ತೋರುತ್ತವೆ ಅಂತ ಕೇಳಿದ್ದಲ್ಲ. ಈ ಆತ್ಮನಲ್ಲಿ ಈ ರೀತಿಯಾಗಿ ತೋರುತ್ತವೆ ಮೂರು ಅವಸ್ಥೆಗಳು. ಯಾವ ರೀತಿಯಿಂದ? ಆತ್ಮನ ವಿಶೇಷ ಅಂಶದ ಅಜ್ಞಾನ ಕಾಲದಲ್ಲಿ ಈ ಮೂರು ಜಾಗೃತ ಪ್ರಪಂಚ, ಸ್ವಪ್ನ ಪ್ರಪಂಚ, ಸುಷುಪ್ತಿ ಪ್ರಪಂಚ, ಈ ಪ್ರಪಂಚ ಏನದ ಅಂತ ಕೇಳ ಆತ್ಮನ ಅಜ್ಞಾನ ಕಾಲದಲ್ಲಿ ಈ ರೀತಿಯಾಗಿ ಒಂದು ಶಿಂಪ್ಯ ಮೂರು ಅಂಶ ಮಾಡಿದರು. ಆತ್ಮನಲ್ಲಿ ಮೂರು ಅಂಶ ಮಾಡೋಣ. ಶಿಂಪ್ಯ ಮೂರು ಅಂಶ ಯಾವ್ಯಾವುದು? ಸಾಮಾನ್ಯ ಅಂಶ, ವಿಶೇಷ ಅಂಶ, ಕಲ್ಪಿತ ವಿಶೇಷ. ಶಿಂಪ್ಯಲ್ಲಿ ಸಾಮಾನ್ಯ ಅಂಶ ಯಾವುದು? ಇದು ಇದು. ಶಿಂಪ್ಯಲ್ಲಿ ವಿಶೇಷ ಅಂಶ ಯಾವುದು? ನೀಲಪೃಷ್ಠ ತ್ರಿಕೋಣ. ಕಲ್ಪಿತ ವಿಶೇಷ ಅಂಶ ಯಾವುದು? ಬೆಳ್ಳಿ ಅಬ್ರಕ ಕಾಗದ. ಹಾಗೆ ಆತ್ಮನಲ್ಲಿ ಮೂರು ಅಂಶ ಮಾಡಿದ್ದಾರೆ. ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ, ಒಂದು ಕಲ್ಪಿತ ವಿಶೇಷ ಅಂಶ. ಸಾಮಾನ್ಯ ಅಂಶ ಯಾವುದು ಆತ್ಮನಲ್ಲಿ? ಸದ್ರೂಪ. ಇದು ಇರುವಿಕೆ, ಅಸ್ತಿತ್ವ. ಅಸ್ತಿತ್ವ ಅಂತಾರೆ, ಸತ್ರೂಪ ಅಂತಾರೆ, ಇರುವಿಕೆ ಅಂತಾರೆ. ಆತ್ಮನ ಸತ್ರೂಪ ಅಂದ್ರೆ ಇದು ಸಾಮಾನ್ಯ. ವಿಶೇಷ ಅಂಶ ಯಾವುದು? ಆತ್ಮನ ವಿಶೇಷ ಅಂಶ ಚೇತನ, ಅಸಂಗ, ನಿತ್ಯ ಮುಕ್ತ, ಅದ್ವಿತೀಯ. ಇವೇನದಾವ? ಆತ್ಮನ ವಿಶೇಷ ಅಂಶ. ಆತ್ಮನಲ್ಲಿ ಕಲ್ಪಿತ ವಿಶೇಷ ಅಂಶ ಯಾವುದು? ಜಾಗೃತ, ಸ್ವಪ್ನ, ಸುಷುಪ್ತಿ. ಈ ಮೂರು ಕಲ್ಪಿತ ವಿಶೇಷ ಅಂಶ ಅಂತ ಹೇಳಿದ್ರೆ ಇವನ್ನ ಗಟ್ಟಿ ಮಾಡ್ರಿ. ಮತ್ತೊಂದು ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಯನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜಯ.